ಪೌಡ್ರ್ ಅಂದ ತಕ್ಷಣ ನನಗೆ ನೆನಪಾಗೋದು ಮೊದಲನೇದಾಗಿ ದುನಿಯಾ ಸಿನಿಮಾದಲ್ಲಿ ರಂಗನ್ ರಘು ಅವರು ಮಾಡಿರುವಂಥ ತಲೆ ಬಚ್ಕೊಳ್ಳಿ ಪೌಡ್ರ ಕಳಿ ಅನ್ನೋ ಒಂದು ಡೈಲಾಗು ನೆನಪಾಗುತ್ತೆ. ಆದರೆ ನಾನು ಆ ಒಂದು ಸಿನಿಮಾದ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ಇಲ್ಲಿ ಹೇಳಕ್ಕೆ ಬಂದಿಲ್ಲ. ಅದ್ರ ಬದಲು ಇವತ್ತು ರಿಲೀಸ್ ಆಗಿರೋವಂಥ ಪೌಡ್ರ್ ಅನ್ನೋ ಒಂದು ಕನ್ನಡ ಸಿನಿಮಾದ ಬಗ್ಗೆ ರಿವ್ಯೂನ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋದು ಜನಾರ್ದನ್ ಚಿಕ್ಕಣ್ಣ ಮತ್ತು ಪ್ರೊಡ್ಯೂಸ್ ಮಾಡಿರೋದು KRJ ಆ್ಯಂಡ್ TVF ಫಿಲ್ಮ್ ಅವರು. ಈ ಒಂದು ಸಿನಿಮಾದ ಪ್ಲಾಟ್ ಕಡೆ ಬರೋದಾದರೆ, ಮೈಸೂರಿನ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿರೋಂಥ ಸೂರ್ಯ ಮತ್ತು ಸೂರ್ಯನಿಗೆ ನಿತ್ಯ ಜೊತೆಗೆ ಲವ್ ಆಗುತ್ತೆ. ನಂತರ ಆ ಲವ್ ಅವರಿಬ್ಬರ ನಡುವಿನ ಯಾವ ರೀತಿ ಸಂಬಂಧ ಆಗುತ್ತೆ ಮತ್ತು ಅವ್ರಿಗೆ ಹಣ ಗಳಿಸ್ಬೇಕಂತ ಆಸೆ ಆಗುತ್ತೆ. ಅದನ್ನು ತಿಳ್ಕೊಂಡಂಥ ಸ್ನೇಹಿತ ಕರಣ್ ಜೊತೆ ಸೇರಿ ಅವರು ಒಂದು ಪ್ಲ್ಯಾನ್ ಮಾಡ್ತಾರೆ ಮತ್ತು 100 ಕೋಟಿ ಬೆಲೆ ಬಾಳುವಂಥ ಪೌಡ್ರು ಅವ್ರ ಕೈಗೆ ಸಿಗುತ್ತೆ. ನಂತರ ಪೌಡ್ರು ಅವರ ಕೈಗೆ ಸಿಕ್ಕ ನಂತರ ಏನೇನಾಗುತ್ತೆ, ಅದರ ನಂತರ ಅವರ ಲೈಫ್ ಯಾವ ರೀತಿ ಟರ್ನ್ ಪಾಯಿಂಟ್ಸ್ ಆಗುತ್ತೆ ಅಂತ ನೀವು ಒಂದು ಸಿನಿಮಾದಲ್ಲಿ ನೋಡ್ಬೋದು. ಮತ್ತು ಈ ಒಂದು ಸಿನಿಮಾದ ಪಾಸಿಟಿವ್ ಅಂದರೆ ಈ ಒಂದು ಸಿನಿಮಾದ ಕತೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದ ಕತೆ ಪೌಡ್ರ್ ಅಂತ ಟೈಟ್ಲ್ ಇಟ್ಟಿದ್ರು ಕೂಡ ಬೇರೆ ರೀತಿಯ ಕತೆ ಇದೆ ಅಂತಲೇ ಹೇಳ್ಬೋದು. ಮತ್ತು ಪರ್ಫಾರ್ಮೆನ್ಸ್ಲಿ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಷನ್ ಆಗಿ ಶರ್ಮಿಳಾ ಮಾಂಡ್ರೆ ಅವರು ತುಂಬ ಹಾಟ್ ಆಗಿ ಆ್ಯಕ್ಷನ್ನ ಮಾಡಿದ್ದಾರೆ. ಮತ್ತು ಬೇರೆ ರೀತಿಯಲ್ಲಿ ಅವರ ಪಾತ್ರ ಕ್ಯಾರೆಕ್ಟರೈಸೇಷನ್ ಕೂಡ ಇದೆ. ಮತ್ತು ಅಷ್ಟೇ ಅವರು ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಅಣ್ಣಾಚಿಯಾಗಿ ರಂಗನ್ ರಘು ಅವರ ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ಒಳ್ಳೆ ಕಾಮಿಡಿನ ತರಿಸುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ರಂಗನ್ ರಘು ಅವರು ಗೊತ್ತಿರೋ ಹಾಗೆ ಇತ್ತೀಚಿನ ಪಾತ್ರಗಳು ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಕಾಮಿಡಿಯ ಪಾತ್ರಗಳನ್ನು ಕೂಡ ತುಂಬ ಚೆನ್ನಾಗಿ ಸರಾಗವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕ್ಯಾರೆಕ್ಟರೈಸೇಷನ್ ಇದೆ. ಮತ್ತು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಕ್ಯಾರೆಕ್ಟರ್ ಕೂಡ ಆ ಒಂದು ಸುಲೇಮಾನನ್ನು ಕ್ಯಾರೆಕ್ಟ್ರು, ಆ ಒಂದು ಸ್ಲ್ಯಾಂಗು, ಆ ಒಂದು ಭಾಷೆ ಬೇರೆ ರೀತಿಯಲ್ಲಿ ಒಂದು ಸಿನಿಮಾದಲ್ಲಿ ಕಾಮಿಡಿಯ ಕಚ್ಚಗುಳಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಅವರ ಪಾತ್ರ ಕೂಡ ಹಿಂದಿನ ಸಿನಿಮಾಗಳಿಗೆ ಹೋಲಿಸಿದರೆ ಇದು ಒಂದು ಡಿಫ್ರೆಂಟ್ ಪಾತ್ರ ಆ್ಯಂಡ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಮತ್ತು ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಿನಿಮಾದಲ್ಲಿ ನಾಗಭೂಷಣ್ ಅವರು ಕೂಡ ಇದ್ದಾರೆ. ಅವರ ಕ್ಯಾರೆಕ್ಟರೈಸೇಷನ್ ಕೂಡ ತುಂಬ ಚೆನ್ನಾಗಿ ಇದೆ. ಯಾಕೆಂದರೆ ಅವರು ಕಾಮಿಡಿ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಇದರಲ್ಲೂ ಕಾಮಿಡಿ ಇದೆ, ಬಟ್ ಬೇರೆ ರೀತಿಯ ಕಾಮಿಡಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಸಿನಿಮಾದಲ್ಲಿ ನೋಡಿದ್ರೆ ಇವರ ಬಗ್ಗೆ ಅಂದರೆ ಇವರ ಕ್ಯಾರೆಕ್ಟರೈಸೇಷನ್ ಗೊತ್ತಾಗುತ್ತೆ. ಮತ್ತು ಸಿನಿಮಾಗೆ ಮೇಜರ್ ಟ್ವಿಸ್ಟ್ ಕೊಡೋರು ಇವರೇ ಅಂತಲೇ ಹೇಳ್ಬೋದು. ಅದು ಯಾವ ರೀತಿ ಅಂತ ನೀವು ಸಿನಿಮಾ ನೋಡಬೇಕು. ಮತ್ತು ಈ ಒಂದು ಸಿನಿಮಾ ವಿಜುವಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಒಂದು ಬೇರೆ ರೀತಿಯ ಸಿನಿಮಾ ನೋಡಿದಾಗೆ ನಮ್ಗೆ ಅನಿಸುತ್ತೆ ಇದು ನಮ್ಮ ಕನ್ನಡ ಸಿನಿಮಾನ ಅಂತ ನಿಮ್ಗೆ ಅನಿಸುತ್ತೆ. ಯಾಕೆಂದರೆ ಕೆಲವೊಂದು VFXಗಳು ಆ ರೀತಿಯಲ್ಲಿ ಮಾಡಿದ್ದಾರೆ. ಆ ಒಂದು ದೃಶ್ಯಾವಳಿಗಳು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಮತ್ತು ಸಾಂಗ್ಸ್ ಕೂಡ ಚೆನ್ನಾಗಿದೆ. ವಾಸುಕಿ ವೈಭವ್ ಅವರ ಸಾಂಗ್ಸು ಈ ಒಂದು ಸಿನಿಮಾದಲ್ಲಿ ಕಂಪೋಸಿಂಗು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಕ್ವಾಲಿಟಿ ವೈಸು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಈ ಒಂದು ಸಿನಿಮಾದಲ್ಲಿ ಲಾಜಿಕ್ ಇಲ್ಲ ಅಂದರೂ ಮ್ಯಾಜಿಕ್ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೆಲವೊಂದು ಲಾಜಿಕ್ ಮಿಸ್ ಆದರೂ ಬಟ್ ಮ್ಯಾಜಿಕ್ ಇದ್ದೇ ಇರುತ್ತೆ. ಸಿನಿಮಾ ಪೂರ್ತಿ ನಗಿಸ್ತಾ ಹೋಗುತ್ತೆ, ಎಲ್ಲೂ ಕೂಡ ಬೋರ್ ಹೊಡಿಯಲ್ಲ. ತುಂಬ ಚೆನ್ನಾಗಿದೆ, ಒಂದು ಹೊಸ ಡಿಫ್ರೆಂಟ್ ಪ್ರಯತ್ನ ಅಂತ ಹೇಳ್ತೀನಿ. ನೀವು ಹೋಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ. ಥ್ಯಾಂಕ್ ಯು.